ಬಿಸಿಲನಾಡು ಬಳ್ಳಾರಿಯಲ್ಲಿ ಅರಣ್ಯ ಇಲಾಖೆ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಜಾಥಾಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸುಮನ್ ಡಿ ಪನ್ನೇಕರ್ ಚಾಲನೆ ನೀಡಿದರು. ಜಾಥಾದಲ್ಲಿ ಹಸಿರು ಬೆಳೆಸಿ ಭೂಮಿ ಉಳಿಸಿ, ದೋಷರಹಿತ ಮತದಾರರ ಪಟ್ಟಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತದೆ ಎನ್ನುವುದನ್ನು ಸೇರಿದಂತೆ ಹಲವು ಭಿತ್ತಿಪತ್ರಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೊಹಮ್ಮದ್ ಹ್ಯಾರಿಸ್ ಸುಮೇರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್, ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಪ್ರಾದೇಶಿಕ ಅರಣ್ಯಾಧಿಕಾರಿ ಗಿರೀಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಗಿಡ ನೆಟ್ಟು ಹಲವರಿಗೆ ಸಸಿಗಳನ್ನು ವಿತರಿಸಲಾಯಿತು. ಬಳಿಕ ಡಾ ಸುಮನ್ ಡಿ ಪನ್ನೇಕರ್, ಬಳ್ಳಾರಿಯಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಇರಲಿದೆ. ಈ ಹಿನ್ನೆಲೆಯಲ್ಲಿ ಗಿಡ ಮರಗಳನ್ನು ಬೆಳೆಸಲು ಆದ್ಯತೆ ನೀಡಬೇಕಾಗಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಮೂಲಕ ಜಾಗತಿಕ ತಾಪಮಾನ ಕಡಿಮೆ ಮಾಡಲು ಸಾಧ್ಯವಾದಷ್ಟು ಸಸಿಗಳನ್ನು ನೆಡಬೇಕು ಎಂದು ಹೇಳಿದರು. ಎಷ್ಟು ಯಾವ ಲೆವೆಲ್ಗೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರುವಂತದ್ದು, ಅದರಲ್ಲೂ ಬಳ್ಳಾರಿಯಲ್ಲಿ ನಾವು ನೋಡಿದ್ದೀವಿ ಟೆಂಪರೇಚರ್ಸ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ. ಎಷ್ಟು ನಾವು ಹಸಿರು ಕ್ರಾಂತಿ ಮಾಡ್ತೀವಿ, ಎಷ್ಟು ಮರಗಿಡಗಳನ್ನ ನೆಡ್ತೀವಿ, ಪೋಷಿಸ್ತೀವಿ, ಅಷ್ಟು ನಮಗೆ ಒಳ್ಳೆ ಹಿತಕರ ವಾತಾವರಣ ಸಿಗ್ತದೆ. ಮೊಹಮ್ಮದ್ ಸುಮೇರ್ ಹ್ಯಾರಿಸ್, ಸುಸ್ಥಿರ ಅಭಿವೃದ್ಧಿಯ ದಾರಿಯಲ್ಲಿ ಎಲ್ಲರೂ ಸಾಗಬೇಕಾಗಿದೆ. ಇದಕ್ಕಾಗಿ ಎಲ್ಲರ ಸಹಕಾರ ಬೆಂಬಲ ಅಗತ್ಯವಾಗಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡಬೇಕಾಗಿದೆ ಎಂದರು. ಅವರಿಗೆ ಹಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಎಲ್ಲಿ ಇತ್ತು ಅಂತ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ SIR ಬಗ್ಗೆ ಹೇಳಬೇಕಾಗಿರುತ್ತೆ. ಡಾ ಕೆಎನ್ ಬಸವರಾಜ್, ಭೂಮಿ ಪ್ರಕೃತಿ ಪೂರ್ವಜರಿಂದ ನಮಗೆ ಬಂದ ಬಳುವಳಿ, ಅದನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಹೇಳಿದರು. ನಿಮ್ಮ ಪೀಳಿಗೆಗಳಿಗೆ, ನಿಮ್ಮ ನಂತರದ ಪೀಳಿಗೆಗಳಿಗೆ ಅದನ್ನ ಇರುವಂತಹ ರೀತಿಯಲ್ಲಿ ಅಥವಾ ಇದಕ್ಕಿನ ಉತ್ತಮ ರೀತಿಯಲ್ಲಿ ಅದನ್ನ ಹಸ್ತಾಂತರಿಸಬೇಕು, ಅದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ನಮ್ಮೆಲ್ಲರ ಇಂದಿನ ಪೀಳಿಗೆಯ ಒಂದು ಜವಾಬ್ದಾರಿ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ರಿಯಾಜ್, ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಸಿ ನೆಡುವ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಎಂದರು. ಎಲ್ಲ ಬಳ್ಳಾರಿಯಾಗ ಬಿಸಿಲು ಜಾಸ್ತಿ ಇರುವಾಗ ನಾವು ಈ ಗಿಡನ ನೆಟ್ಟಿ ಬಿಸಿಲನ್ನ ಕಡಿಮೆ ಮಾಡಿ ಮತ್ತು ಆಕ್ಸಿಜನ್ ಜಾಸ್ತಿ ಮಾಡ್ತೀವಿ. ಮತ್ತೆ ಗಿಡ ನೆಟ್ಟಾಗ ನಮಗೆ ಆಕ್ಸಿಜನ್ ಸಿಗುತ್ತದೆ. ಅದಕ್ಕೆ ಪ್ಲೀಸ್ ಎಲ್ಲರೂ ಗಿಡವನ್ನು ನೆಡ್ತೀವಿ. ಇನ್ನೋರ್ವ ವಿದ್ಯಾರ್ಥಿನಿ ಜಸ್ಮಿತಾ ಸಾಯಿ, ಅರಣ್ಯ ಇಲಾಖೆ ವತಿಯಿಂದ ಉತ್ತಮ ಪರಿಸರ ಮತ್ತು ಭವಿಷ್ಯ ಕಾಪಾಡುವ ನಿಟ್ಟಿನಲ್ಲಿ ಜಾಥಾ ಏರ್ಪಡಿಸಲಾಗಿತ್ತು ಎಂದು ತಿಳಿಸಿದರು. ನಾವು ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಿ ಮರಗಳನ್ನು ಹೆಚ್ಚಿಸಿ ನಮ್ಮ ಫ್ಯೂಚರ್ ಜನರೇಷನ್ಗೆ ಸಹಾಯ ಮಾಡಬೇಕು. ಮತ್ತೋರ್ವ ವಿದ್ಯಾರ್ಥಿ ಹಿತೇಶ್, ಸಸಿ ನೆಡುವುದರಿಂದ ಆಗುವ ಪ್ರಯೋಜನಗಳ ಕುರಿತು ಮನವರಿಕೆ ಮಾಡಿಕೊಡಲಾಯಿತು ಎಂದು ಹೇಳಿದರು. ಆಧುನಿಕತೆಗೋಸ್ಕರ ಗಿಡ ಮರಗಳನ್ನ ಕಡಿತಾ ಇದ್ದಾರೆ. ಇದನ್ನು ನಿಲ್ಲಿಸಿ ನಾವು ಪ್ರಕೃತಿ ಜೊತೆಗೆ ನಡೆಯಬೇಕು, ಸಸಿಗಳನ್ನ ನೆಡಬೇಕು. ಇವತ್ತೊಂದೇ ದಿನ ಅಂತಲ್ಲ, ಪ್ರತಿದಿನವೂ ನಾವು